ನಾ ಮತ್ತ ನಮ್ ದೋಸ್ತ ಎಲ್ಲಿ ಹೊಂಟಿವಿ ಅಂತಂದ್ರ ಸೊ ಉದ್ಯೋಗ ಮೇಳ ಐತಿ ಅಡ್ಡಾಡತ್ತೀವಿ ನೋಡ್ಕೇಸಿಂದ ಹೋಗ್ತಿವಿ. ಹೆವಿ ಮಂದಿ ಬಂದಾರ. ಇದರ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ ಅದು ಲಾಸ್ಟಿಗೆ ಹೇಳ್ತೀನಿ. ಅದ್ರ ಬಗ್ಗೆ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ಈ ವಿಡಿಯೋದಾಗ ಹೇಳ್ತೀನಿ. ಈಗ ಹೋಗ್ತೀನಿ, ಹೋಗಿ ಕೇಸಿಂದ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಈಗ ಇಲ್ಲಿ ಜಸ್ಟ್ ಗಾಡಿ ಪಾರ್ಕಿಂಗ್ ಮಾಡಿವಿ. ಹೆವಿ ಮಂದಿ ಬಂದಾರ. ಪಾರ್ಕಿಂಗೇ ನೋಡ್ರಿ ಎಷ್ಟು ಮಂದಿ ಬಂದಾರ ಅಂತಂದ್ರೆ ವಿಚಾರ ಮಾಡ್ರಿ. ನಂದು ಹೆಲ್ಪ್ ಮಾಡತ್ತಾನ, ರಿಸ್ಯೂಮ್ ತಗೊಂಬಂದಾನ. ಅವ್ನ ಏನು ಕೆಲ್ಸ ಇರ್ಲಿಲ್ಲ ಅಂತಂದ್ರೂ ಬಂದಾನ. ನೋಡಿದ್ರೆ ಅಂತ ಹೆವಿ ಗಾಬರಿ ಅಲ್ಲದಿದ್ದು ಏನ್ ಹೇಳ್ಬೇಕಂದ್ರೆ ಗೊತ್ತಾಗತ್ತಿಲ್ಲ. ಎಷ್ಟು ಮಂದಿ ಖಾಲಿ ಅದಾರ ಅಂತ ಹೇಳಿ ಇವತ್ತೇ ಅನ್ಸಿದ್ ನನಗೆ. ನೋಡ್ರಿ ಎಷ್ಟು ಮಂದಿ ಬಂದಾರ ನೋಡ್ರಿ. ಒಂದ್ಸತಿ ರಿಜಿಸ್ಟ್ರೇಷನ್ ಎಲ್ಲಿ ಮಾಡ್ಸೋದು ಗೊತ್ತಾಗತ್ತಿಲ್ಲ. ಅಷ್ಟು ಮಂದಿ ಬಂದಾರ ಅಂತಂದ್ರೆ ಹೆವಿ ಹೈರಾಣ ಅಲ್ಲತೈತಿ. ನೋಡ್ಕಿಸಿನ್ ಮಾಡ್ಕೋಬೇಕು. ಈಗ ಎಲ್ಲಿ ಮಾಡ್ಸೋದು ಗೊತ್ತಾಗತ್ತಿಲ್ಲ, ಅಷ್ಟು ಮಂದಿ ಅದಾರ. ಸೊ ಈ ಕಡೆ ಸೈಡ್ ಎಲ್ಲ ರಿಜಿಸ್ಟ್ರೇಷನ್ ಮಾಡತ್ತಾರ. ಸೊ ನೋಡ್ಕೋಬೇಕಾ ಎಷ್ಟು ಮಂದಿ ಖಾಲಿ ಅದಾರ ಅಂತ ಹೇಳಿ ಇವತ್ತೇ ಅನ್ಸದ್ ನನಗೆ. ಅಣ್ಣ ಹೇಳ್ತಾನೆ ಈಗ ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ಸೋದು, ಆ ಸೈಡ್ ಮಾಡ್ಸೋದು ಐತತ್ತ. ಯಪ್ಪ ಸತ್ ಹೋದಿ ಆ ದಂಡಿ ಅಂತ ಹೇಳಿ ಹೇಳತಾನ. ಗೊತ್ತದು ಆ ಸೈಡ್ ಹೋಗಿ ನೋಡ್ಬೇಕಾ. ಭಾಳ ಅಂದ್ರೆ ಭಾಳ ಮಂದಿ ಬಂದಾರ. ಹೆವಿ ಕನ್ಫ್ಯೂಷನ್ ಆಗತೈತಿ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತ ಹೇಳಿ. ಇವು ಪೂರಾ ಏನ್ ಕಾಣತಾವಲ್ಲ ದಂಡಿಗೆ ಹೆವಿ ರಿಜಿಸ್ಟ್ರೇಷನ್ ಮಾಡತ್ತಾರ. ಪಾಟೀಲ್ ಅವರ ಭಾಷಣ ಮಾಡತ್ತಾರ. ಸೊ ಹೀಗೆ ನಮ್ಮಲ್ಲಿ ಭಾರಿ ಹಾರ್ಡ್ ವರ್ಕಿಂಗ್ ಇರ್ತಾರೆ, ಬಹಳಷ್ಟು ಬುದ್ಧಿವಂತರಿರ್ತಾರೆ. ಅವ್ರಿಗೆ ಕೊರತೆ ಇರುವಂತದ್ದು ಓನ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್. ಕಮ್ಯುನಿಕೇಶನ್ ಸ್ಕಿಲ್ಸ್ ಹೋದಾದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾನು ಶರಣ್ ಪ್ರಕಾಶ್ ಪಾಟೀಲ್ ನಾವು ಪಾಟೀಲ್ ಏನ್ ಫುಲ್ ಗಿಚ್ಚ ವಾಸನೆ ಮಾಡತ್ತಾರ. ಯಾರು ನಿರಾಸೆ ಆಗ್ಬೇಡ್ರಿ. ಇದೇನ್ ಸಿಗ್ಲಿಲ್ಲ ಅಂದ್ರ ನೀವ್ ಕೆಲಸ ಮಾಡೋರಾಗ್ರಿ. ನೀವ್ ಕೆಲಸ ಮಾಡ್ರಿ, ನೀವು ಮಂದಿಗೆ ಕೆಲಸ ಕೊಡ್ರಿ. ಸೊ ಇಲ್ಲೇನು ಸ್ಕ್ಯಾನರ್ ಕಾಣತೈತಿ ನೋಡ್ರಿ. ಈ ಸ್ಕ್ಯಾನರ್ ಒಳಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲಿ ಪಾಳಿಗೆ ನಿಂದಿರ್ಬೇಕಾ. ಈ ಸ್ಕ್ಯಾನರ್ ಒಳಗೆ ಮಾಡ್ಕೊಂಡು ಕೇಸಿಂದ ನಾವು ಅಲ್ಲಿ ಹೋಗಿ ನಿಂದಿರ್ಬೇಕಾ. ಸೊ ಆಫ್ಲೈನು ಮಾಡ್ತಾರ, ಆನ್ಲೈನು ಮಾಡ್ತಾರ. ಸೊ ಆನ್ಲೈನ್ ಮಾಡ್ಕೊಂಡು ಹೋದ್ರೆ ಭಾರಿ ಬೆಸ್ಟ್. ರಿಜಿಸ್ಟ್ರೇಷನ್ ಏನೈತಿ ಈ ಕಡೆ ಗ್ರೌಂಡ್ದಾಗ ನಡೆಯತೈತಿ. ಇಂಟರ್ವ್ಯೂ ಏನೈತಿ ದರ್ಬಾರ್ ಕಾಲೇಜ್ ಒಳಗೆ ನಡೆಯತೈತಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೇಸಿಂದ ಅಲ್ಲಿ ಇಂಟರ್ವ್ಯೂ ಹೋಗ್ಬೇಕಾ. ಅಷ್ಟು ಮಂದಿ ನೋಡಿದ್ರೆ ನಾನು ರಿಜಿಸ್ಟ್ರೇಷನ್ ಮಾಡ್ಸಂಗಿಲ್ಲ ಅನ್ಸತೈತಿ. ಸೊ ಮತ್ ನೆಟ್ವರ್ಕ್ನು ಸಿಗಾಕತ್ತಿಲ್ಲ. ಬೈನು ಟ್ರೈ ಮಾಡತ್ತಾನ ಆದ್ರೆ ಆಗಾಗತ್ತಿಲ್ಲ. ಇಲ್ಲಿರೋ ನೆಟ್ವರ್ಕ್ ಬರತ್ತಿಲ್ಲ. ಆನ್ಲೈನ್ ಮಾಡ್ಬೇಕಂತಂದ್ರ ಹೊರಗೂ ನೆಟ್ವರ್ಕ್ ಇಲ್ಲ. ಸೊ ಈಗ ಹೋಗಿ ಆಫ್ಲೈನ್ ಮಾಡಿಸ್ಕೊಂಡ್ ಕೇಸಿಂದ ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ರಿಜಿಸ್ಟ್ರೇಷನ್ ಮಾಡಕ್ಕಾಗಲಿಲ್ಲ. ಆನ್ಲೈನ್ ನೆಟ್ವರ್ಕ್ ಎಲ್ಲಾರ ಏನ್ ಮಾಡೋದು ಅಲ್ಲಿ ಆಫ್ಲೈನ್ ಮಾಡ್ತಾರ. ಅಲ್ಲಿ ಹೋಗಿ ಮಾಡ್ಸ್ಕೊಂಡ್ ಕೇಸಿಂದ ಮುಂದೆ ಹೋಗುದು. ಅಲ್ಲಿ ತನ ಅಂತೂ ಏನು ನಡೆಯಂಗಿಲ್ಲ. ಅಣ್ಣ ಏನನ್ನತ್ತಂದ್ರೆ ಓಡೋಕ ಅನ್ನತ್ತ. ಈಗ ಸಾಕಾಗೈತಿ ಅವಂಗ. ಒಂದ್ ಸಲವಾಗಿ ಬಂದಾನ ಮತ್ ಓಡೋಕ ಅನ್ನತ್ತ. ಆಮೇಲೆ ಉದ್ರಿ ಬಿಲ್ಡಪ್ ಕೊಡ್ತಾವ. ನಮ್ ಪಾಳೆ ಹಚ್ಬೇಕಂದ್ರೆ ಸತ್ತ ಹೋಗ್ಯನ್ ಕಾಣತೈತಿ. ಇಲ್ಲಿ ಎಷ್ಟು ಪಾಳೆ ಐತಿ ಮತ್ ಈ ಸೈಡ್ನು ಅಷ್ಟು ಪಾಳೆ ಐತಿ. ಪಾಳೆ ಹಚ್ಬೇಕಂದ್ರೆ ನಾ ಸಾಯಂಕಾಲ 5 ಆಗ್ತೈತಿ ಅನಿಸ್ತೈತಿ. ಗೊತ್ತಿಲ್ಲ ಎಷ್ಟು ಆಗ್ತೈತಿ ಏನಿಲ್ಲ. ಈ ಸೈಡ್ನು ಭಾಳ ಮಂದಿ ಬಂದಾರ. ನೋಡಕ್ ಆಗಂಗಿಲ್ಲ ಏನಾಗ್ತೈತಿ. ಸೊ ನೆಕ್ಸ್ಟ್ ನೋಡೋದೈತಿ ಏನಾಗ್ತೈತಿ ಏನಿಲ್ಲ. ಸೊ ವೇಟ್ ಮಾಡಿ ನೋಡ್ಬೇಕಷ್ಟ. ಸೊ ಬರಾಬರಿ 2 ತಾಸು ವೇಟ್ ಮಾಡ್ಕೊಂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿನಿ. ಸ್ಟ್ಯಾಂಡು ಖಾಲಿ ಆಗ್ಯಾವತ್ತ ಅವ್ರ ಕಡೆ. ಗ್ರೌಂಡಿಗೆ ಹೋಗಿ ಇಂಟರ್ವ್ಯೂ ಕೊಡ್ಬೇಕ. ಸೊ ನಮ್ ದೋಸ್ತನು ಬಂದಾನ, ಹಂಗೂ ಸಾಕಾಗೈತಿ. ಮಳೆ ನಿಂತ ಸಾಕಾಗೈತಿ. ಸೊ ಸ್ವಲ್ಪ ನೀರ್ ಕುಡದ ಕಿಸಿಂದ ಹೋಗ್ತೀನಿ. ಹೆವಿ ಸಾಕಾಗೈತಿ ಆದ್ರೂ ಅಲ್ಲಿ ಹೋಗ್ಬೇಕ. ಈಗ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಈಗ ಹೊಂಟಿವಿ. ಆದ್ರ ಮಂದಿ ಇಂಟರ್ವ್ಯೂ ಮುಗಿಸ್ಕೊಂಡು ವಾಪಸ್ ಬರತಾರ. ಸೊ ಬಾಳ ಲೇಟ್ ಆಗೈತಿ. ಫಸ್ಟ್ ಟೈಮ್ ಹೊಂಟಿನಿ ಇಂಟರ್ವ್ಯೂ ಕೊಡಾಕ. ಸೊ ಏನ್ ಎಕ್ಸ್ಪೀರಿಯನ್ಸ್ ಇರ್ತೈತಿ ಗೊತ್ತಿಲ್ಲ. ನಾ ಹೋಗಿತ್ತ ಮುಂಚೆನ ಬಾಳ ಮಂದಿ ಇಂಟರ್ವ್ಯೂ ಮುಗಿಸ್ಕೊಂಡು ವಾಪಸ್ ಬರತಾರ. ಮುಗಿಸ್ಕೊಂಡ ಹೋಗಿತ್ತ ಮುಂಚೆನ ಅಷ್ಟು ಮಂದಿ ಬಂದ ಜನ ಅದಾರ. ನನ್ ಬ್ಲಾಕ್ ಯಾವ ಸೈಡ್ ಐತಿ